ಕಾರ್ಯಕ್ರಮದ ಪ್ರಾಯೋಜಕರು ದೀರ್ಘಕಾಲದ ನೋವಿನ ಸಮಸ್ಯೆಗೆ ಅಮೃತ್ ನೋನಿ ಆರ್ಥೋ ಪ್ಲಸ್, ಆರೋಗ್ಯದ ಭರವಸೆ ಅಮೃತ್ ನೋನಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿನದ ಎಲ್ಲ ಪ್ರಮುಖ ಸುದ್ದಿ ಅಂತ ಹೇಳಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಬಹಳ ಮಹತ್ವದ ಬೆಳವಣಿಗೆಯಾಗಿದೆ. ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೆಲವೇ ಸಮಯದಲ್ಲಿ ಇನ್ನು ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಸಿಗ್ತಾರೆ. ಅದನ್ನು ನೋಡೋಕ್ಕಿಂತ ಮುಂಚೆ ನಾವು ಕಾರ್ಗಿಲ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ, ಕಾರ್ಗಿಲನ್ನ ಸ್ಮರಿಸಲಿಲ್ಲ ಅಂದ್ರೆ, ಅಲ್ಲಿ ಬಲಿದಾನ ಮಾಡಿದ ಯೋಧರನ್ನ, ಅವರ ತ್ಯಾಗ ಬಲಿದಾನಗಳನ್ನು ನಾವು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮನ್ನು ಭಗವಂತ ಕೂಡ ಮೆಚ್ಚೋದಿಲ್ಲ. ಹೀಗಾಗಿ ಮೊದಲು ಕಾರ್ಗಿಲ್. 1998ನೇ ಇಸುವೆ ಚಳಿಗಾಲ. ಉಗ್ರಗಾಮಿಗಳ ವೇಷದಲ್ಲಿ ನಿಯಂತ್ರಣ ರೇಖೆ ದಾಟಿ ಬಂದರು ಪಾಕಿಸ್ತಾನದ ಸೈನಿಕರು. ಹಿಮದ ಕಾರಣಕ್ಕಾಗಿ ಭಾರತೀಯ ಸೈನಿಕರು ಬಿಟ್ಟು ಬಂದಿದ್ದ ಬಂಕರ್ಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಆರಂಭ ಮಾಡಿದ್ರು. ಮೇ 2, 1999. ಸ್ಥಳ ಕಾರ್ಗಿಲ್ನ ಬಟಾಲಿಕ್ ಸೆಕ್ಟರ್, ಗಾರ್ಕೋನ್ ಗ್ರಾಮ. ತಾಶಿ ನಾಮ್ಗೆಲ್ ಹೆಸರಿನ ಗ್ರಾಮಸ್ಥ ತನ್ನ ಸಾಕು ಪ್ರಾಣಿಗಳನ್ನ ಹುಡುಕ್ತಾ ಇದ್ದ. ದುರ್ಬೀನ್ ಬಳಸಿ ದೂರಕ್ಕೆ ಹಿಮ ಶಿಖರಗಳತ್ತ ದೃಷ್ಟಿ ಹಾಯಿಸ್ತಾ ಇದ್ದ. ಆಗ ಒಂದು ಪರ್ವತ ಶಿಖರದಲ್ಲಿ ಒಟ್ಟು 6 ಜನ ಕಲ್ಲು ಒಡಿತಾ ಇದ್ದಿದ್ದು ಕಾಣಿಸ್ತು. ಅನುಮಾನಗೊಂಡ ನಾಮ್ಗ್ಯಾಲ್ ಕೂಡಲೇ ಈ ಬಗ್ಗೆ ಭಾರತೀಯ ಸೇನೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ. ಮೇ 6, 1999. ದಿಲ್ಲಿಯ ಸಂಸತ್ ಭವನದ ನಾರ್ತ್ ಬ್ಲಾಕ್ನಲ್ಲಿರುವ ರಕ್ಷಣಾ ಇಲಾಖೆಯ ಕಚೇರಿ. ಇಲ್ಲಿ ರಕ್ಷಣಾ ಮಂತ್ರಿ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. 8 ಮೇ 1999. ದ್ರಾಸ್. ಒಳನುಸುಳುಕೋರರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕೋಕೆ ಭಾರತೀಯ ಸೇನೆಯ ತುಕಡಿಯನ್ನ ಕಳಿಸಲಾಯಿತು. ಇದೇ ದಿನ ಪಾಕಿಸ್ತಾನ ಕಾರ್ಗಿಲ್ ಜಿಲ್ಲಾ ಮುಖ್ಯಾಲಯದ ಮೇಲೆ ತೋಪುಗಳಿಂದ ದಾಳಿ ಮಾಡಿತು. ಅಲ್ಲಿದ್ದ ಮದ್ದುಗುಂಡು ಡಿಪೋ ಸಂಪೂರ್ಣ ಸುಟ್ಟು ಬೂದಿಯಾಯಿತು. 100 ಕೋಟಿಗೂ ಅಧಿಕ ಲಾಸ್ ಆಯಿತು. 14 ಮೇ 1999. ಕಾಕ್ಸಸ್ ಸೆಕ್ಟರ್, ಕಾರ್ಗಿಲ್. ಭಾರತದ ಜಾಟ್ ರೆಜಿಮೆಂಟಿನ ಮೇಲೆ ದಾಳಿ ಮಾಡಿದ ಪಾಕಿಗಳು ಕೆಲವು ಯೋಧರನ್ನ ಅಪಹರಣ ಮಾಡಿದ್ರು. ಕತ್ತು ಕತ್ತರಿಸಿ, ಕಣ್ಣು ಕಿತ್ತು ಕ್ರೂರ ರಾಕ್ಷಸಿ ಮನಸ್ಥಿತಿಯನ್ನ ಪ್ರದರ್ಶನ ಮಾಡಿದ್ರು. ರೊಚ್ಚಿಗೆದ್ದ ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭ ಮಾಡಿತು. ಭಾರತೀಯ ಸೇನೆಯ ವಿಮಾನಗಳನ್ನು ಹಾರಿಸಿ ಪರಿಶೀಲಿಸಲಾಯಿತು. ಆಗ ಬಟಾಲಿಕ್ ಸುತ್ತಮುತ್ತ 50 ಕಿಲೋಮೀಟರ್ ವ್ಯಾಪ್ತಿಯ ಹಲವು ಎತ್ತರದ ಪ್ರದೇಶಗಳಲ್ಲಿ ಪಾಕಿಸ್ತಾನ ಬಂಕರ್ಗಳ ನಿರ್ಮಾಣ ಮಾಡಿಕೊಂಡು ಬಿಟ್ಟಿದೆ ಅಂತ ಸ್ಪಷ್ಟವಾಯಿತು. ದ್ರಾಸ್, ಕಾರ್ಗಿಲ್, ಬಟಾಲಿಕ್, ಮಶ್ಕು, ಕಾಸ್ಕರ್ನ ಕೆಲವು ಕಡೆ 10 ಕಿಲೋಮೀಟರ್ಗೂ ಅಧಿಕ ಶತ್ರುಗಳು ಗಡಿ ದಾಟಿ ಒಳಗೆ ಬಂದು ಕೂತಾಗಿತ್ತು. ಸ್ಥಳ ಸೇನಾ ಭವನ್. 21 ಮೇ 1999. ನವದೆಹಲಿ. ಭೂಸೇನಾ ಮುಖ್ಯಸ್ಥ ಜನರಲ್ VP ಮಲಿಕ್ ಮೀಟಿಂಗ್ ನಡೆಸಿದ್ರು. ಯುದ್ಧದಲ್ಲಿ ಭಾರತೀಯ ವಾಯುಪಡೆ ಬಳಸೋಕೆ ವಾಜಪೇಯಿ ಸರ್ಕಾರ ಅನುಮತಿಯನ್ನು ಕೊಡ್ತು. ಆದರೆ ನಿಯಂತ್ರಣ ರೇಖೆ ದಾಟದಂತೆ ಸೂಚಿಸಲಾಗಿತ್ತು. ಭಾರತದ ಪ್ರದೇಶದಲ್ಲೇ ಹಾರುತ್ತಾ ಶತ್ರು ಕಡೆ ಭಾರತೀಯ ವಾಯುಪಡೆ ದಾಳಿ ಮಾಡಬೇಕಾಗಿತ್ತು. ಅದರಂತೆ ಮೇ 26, 1999. ಕಾಶ್ಮೀರದ ಶ್ರೀನಗರ ಹಾಗೂ ಪಠಾಣ್ಕೋಟ್ ವಾಯುನೆಲೆಗಳಿಂದ ಫೈಟರ್ ಪ್ಲೇನ್ಗಳು ಟೇಕ್ ಆಫ್ ಆಗಿ ಕಾರ್ಗಿಲ್ ಕಡೆಗೆ ಹಾರಿದ್ವು. ಇಡೀ ಆಪರೇಷನ್ಗೆ ಆಪರೇಷನ್ ವಿಜಯ್ ಅಂತ ಹೆಸರಿಡಲಾಗಿತ್ತು. ಆದರೆ ಏರ್ಫೋರ್ಸ್ ತನ್ನ ಆಪರೇಷನ್ಗೆ ಆಪರೇಷನ್ ಸಫೇದ್ ಸಾಗರ್ ಅಥವಾ ಆಪರೇಷನ್ ಕ್ಷೀರ ಸಮುದ್ರ ಅಂತ ಹೆಸರಿಡ್ತು. ಮೇ 27, 1999. ದ್ರಾಸ್. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅವರ ಮಿಗ್ ವಿಮಾನವನ್ನ ಶತ್ರುಗಳು ಹೊಡೆದುರುಳಿಸಿದ್ರು. ಆದರೂ ನಚಿಕೇತ ತಮ್ಮನ್ನು ತಾವು ಎಜೆಕ್ಟ್ ಮಾಡಿಕೊಂಡು ಪ್ಯಾರಾಚೂಟ್ ಬಳಸಿ ಲ್ಯಾಂಡ್ ಆದ್ರು. ಆದರೆ ಸೇಮ್ ಅಭಿನಂದನ್ ವರ್ಧಮಾನ್ ಅವರಿಗೆ ಆದಂತೆ ಇವರ ಪ್ಯಾರಾಚೂಟ್ ಕೂಡ ಸೀದಾ ಹೋಗಿ ನಿಯಂತ್ರಣ ರೇಖೆಯ ಪಾಕಿಸ್ತಾನದ ಸೈಡ್ನಲ್ಲಿ ಲ್ಯಾಂಡ್ ಆಗ್ಬಿಡ್ತು. ಹೀಗಾಗಿ ಇವರನ್ನ ಪಾಕಿಸ್ತಾನ ಬಂಧನಕ್ಕೆ ಒಳಪಡಿಸಿತು. ಅದೇ ದಿನ ಸಂಜೆ ವೇಳೆಗೆ ಭಾರತೀಯ ವಾಯುಪಡೆ ಪಾಕಿಗಳು ಹತ್ತಿ ಕೂಚಿದ ಟೈಗರ್ ಹಿಲ್ ಹಾಗೂ .7590 ಮೇಲೆ ನಿರಂತರವಾಗಿ ಸ್ಫೋಟಕಗಳ ಸುರಿಮಳೆಯನ್ನೇ ಸುರಿಸಿದ್ರು. ಅದೇ ವೇಳೆ ಭೂಸೇನೆ ಬೋಫೋರ್ಸ್ ತೋಪುಗಳ ಮೂಲಕ ದಾಳಿಯನ್ನ ಕಂಟಿನ್ಯೂ ಮಾಡಿತು. ಮತ್ತೊಂದು ಕಡೆ ನಮ್ಮ ಸೈನಿಕರು ಕಾಲ್ನಡಿಗೆಯಲ್ಲೇ ಪರ್ವತ ಶಿಖರ ಏರಿ ಶತ್ರುಗಳ ಸಮೀಪಕ್ಕೆ ಸಾಗ್ತಾ ಇದ್ರು. ಜೂನ್ 5, 1999. ಭಾರತೀಯ ಸೈನಿಕರಿಗೆ ಇದು ಬರೀ ಉಗ್ರರ ಕೆಲಸ ಅಲ್ಲ, ಬದಲಿಗೆ ಪಾಕಿಸ್ತಾನ ಸೇನೆಯೇ ನೇರವಾಗಿ ಉಗ್ರಗಾಮಿಗಳ ಸೋಗಿನಲ್ಲಿ ಬಂದು ಕೂತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲವು ಮಹತ್ವದ ಡಾಕ್ಯುಮೆಂಟ್ಗಳು ಸಿಕ್ಕವು. 13 ಜೂನ್ 1999. ಭಾರತೀಯ ಸೇನೆ ಟೋಲೋಲಿಂಗ್ ಹಾಗೂ ದ್ರಾಸ್ನಿಂದ ಪಾಕಿಸ್ತಾನ ಸೇನೆಯನ್ನ ಹಿಮ್ಮೆಟ್ಟಿಸಿತು. 15 ಜೂನ್ 1999. ಅಂದಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮಧ್ಯಪ್ರವೇಶ ಮಾಡಿದ್ರು. ಕೂಡಲೇ ಸೇನೆ ಹಿಂಪಡೆಯುವಂತೆ ಪಾಕಿಸ್ತಾನಕ್ಕೆ ಸೂಚನೆ ಕೊಟ್ಟರು. ಆದರೆ ಅಷ್ಟರಲ್ಲಾಗಲೇ ಒಂದಾದ ಮೇಲೊಂದು ಪ್ರದೇಶಗಳನ್ನ ಭಾರತೀಯ ಸೇನೆ ಮರಳಿ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. 14 ಜುಲೈ 1999 ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಆಪರೇಷನ್ ವಿಜಯ್ ಯಶಸ್ವಿ ಅಂತ ಘೋಷಣೆ ಮಾಡಿದ್ರು.
26 ಜುಲೈ 1999 ದ್ರಾಸ್ ಸೆಕ್ಟರ್ ಅನ್ನು ಮರಳಿ ವಶಕ್ಕೆ ಪಡೆಯಿತು ಭಾರತ. ಆ ಮೂಲಕ ಎಲ್ಲ ಒಳನುಸುಳಿದ್ದ ಪಾಕಿಗಳನ್ನು ಒಂದೋ ಕೊಂದಾಗಿತ್ತು ಅಥವಾ ಓಡಿಸಿಯಾಗಿತ್ತು. ಈ ಮೂಲಕ ಈ ಲಿಮಿಟೆಡ್ ವಾರ್ ಅಥವಾ ಸೀಮಿತ ಯುದ್ಧ ಅಂತ್ಯವಾಗಿತ್ತು. ಈ ಯುದ್ಧದಲ್ಲಿ ಭಾರತದ 527 ಸೈನಿಕರು ಪ್ರಾಣ ಕಳೆದುಕೊಂಡರು. 1363 ಯೋಧರು ಗಾಯಗೊಂಡರು. ನಂತರ ಬಂಧನಕ್ಕೆ ಒಳಗಾಗಿದ್ದ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅವರನ್ನ 1999 ಜೂನ್ 3ನೇ ತಾರೀಕು 8 ದಿನಗಳ ಯುದ್ಧ ಕೈದಿಯ ಜೀವನದ ಬಳಿಕ ಭಾರತಕ್ಕೆ ವಾಪಸ್ ಕಳಿಸ್ಕೊಡ್ತು ಪಾಕ್. ಆಗ ಅವರ ಏಜು ಕೇವಲ 26 ವರ್ಷ. ಈಗ ಅವರಿಗೆ 48 ವರ್ಷ. ಈಗಲೂ ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ. ನಂತರ ಅವರನ್ನ ಗ್ರೂಪ್ ಕ್ಯಾಪ್ಟನ್ ಆಗಿ ಪ್ರಮೋಟ್ ಮಾಡಲಾಯಿತು. ಆದರೆ ವಿಮಾನ ಕ್ರ್ಯಾಶ್ ಆದಾಗ ಪ್ಯಾರಾಚೂಟ್ನಿಂದ ಲ್ಯಾಂಡ್ ಆಗುವಾಗ ರಫ್ ಲ್ಯಾಂಡಿಂಗ್ ಆದ ಪರಿಣಾಮ ಬೆನ್ನು ಮೂಳೆಗೆ ಏಟಾಗಿ ಇವತ್ತಿಗೂ ಲಾಂಗ್ ಟರ್ಮ್ ಬ್ಯಾಕ್ ಪೇನ್ನಿಂದ ನಚಿಕೇತ ಬಳಲ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ಕಾರ್ಗಿಲ್ ಕದನದ ಮತ್ತೊಬ್ಬ ಹೀರೋ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಸೇರಿದಂತೆ ಹಲವು ವೀರ ಯೋಧರಿಗೆ ಭಾರತ ಸರ್ಕಾರ ಪರಮವೀರ ಚಕ್ರ ಹಾಗೂ ಮಹಾವೀರ ಚಕ್ರಗಳನ್ನು ನೀಡಿ ಗೌರವಿಸಿತು. ಸೇಮ್ ಟೈಮ್ ಪಾಕಿಸ್ತಾನದ ಕಡೆಯಿಂದ 730ರಿಂದ 1200ರಷ್ಟು ಸೈನಿಕರು ಪ್ರಾಣ ಕಳ್ಕೊಂಡ್ರು. ಅದರಲ್ಲಿ 249 ಪಾಕ್ ಸೈನಿಕರ ದೇಹ ಸಿಕ್ಕಿದ್ದು ಭಾರತದ ನೆಲದಲ್ಲಿ. ಅಂದಹಾಗೆ ಈ ಯುದ್ಧದ ವೇಳೆ ಭಾರತೀಯ ನೌಕಾಪಡೆ ಕೂಡ ಆಕ್ಷನ್ಗೆ ಇಳಿದಿತ್ತು. ಅರಬ್ಬಿ ಸಮುದ್ರದಲ್ಲಿ ನಮ್ಮ ಯುದ್ಧ ನೌಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ವು. ಈ ಕೂಡಲೇ ಕಾರ್ಗಿಲ್ನಿಂದ ನೀವು ತೊಲಗದೇ ಇದ್ರೆ ಪಾಕ್ಗೆ ಸಮುದ್ರ ಮಾರ್ಗವನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡೋದಾಗಿ ಬೆದರಿಕೆ ಹಾಕ್ತು ಭಾರತ. ಈ ಭಾಗದ ಸಮುದ್ರ ವ್ಯಾಪಾರ ಹಾಗೂ ತೈಲ ಸರಬರಾಜು ಪಾಕಿಸ್ತಾನದ ಲೈಫ್ ಲೈನ್ ಜೀವನಾಡಿ. ಈ ಕಾರಣದಿಂದಲೂ ಪಾಕ್ ಹಿಂದೆ ಸರಿಯಲೇಬೇಕಾದ ಒತ್ತಡಕ್ಕೆ ಸಿಲುಕಿತು. ಆಗ ಪೂರ್ಣ ಪ್ರಮಾಣದ ಯುದ್ಧವೇನಾದರೂ ಆಗ ಹೋಗಿದ್ದಿದ್ರೆ ಪಾಕಿಸ್ತಾನದ ಬಳಿ ಕೇವಲ 6 ದಿನಕ್ಕೆ ಮಾತ್ರ ಸಾಕಾಗುವಷ್ಟು ಇಂಧನ ಉಳಿದಿತ್ತು ಅಂತ ಆಗ ಪಾಕ್ ಪ್ರಧಾನಿಯಾಗಿದ್ದ ನವಾಜ್ ಶರೀಫ್ ಮುಂದೊಂದು ಸಲ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಕಾರ್ಗಿಲ್ ಕದನದಲ್ಲಿ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಜನರಲ್ ಪರ್ವೇಜ್ ಮುಷರಫ್ ಮಾಡಿದ ಈ ದುಸ್ಸಾಹಸದಿಂದ 4,000ಕ್ಕೂ ಅಧಿಕ ಪಾಕಿಸ್ತಾನಿ ಯೋಧರು ಸಾವನ್ನಪ್ಪಿದ್ರು ಅಂತ ಇದೇ ನವಾಜ್ ಶರೀಫ್ ನಂತರ ದಿನಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಪಾಕಿಸ್ತಾನ ತನ್ನದೇ ಸೈನಿಕರ ಮೃತದೇಹಗಳನ್ನು ಸ್ವೀಕರಿಸದ ಕಾರಣ ಪಾಕಿಸ್ತಾನದ ಉತ್ತರ ಭಾಗದಲ್ಲಿ ಭಾರಿ ಪ್ರತಿಭಟನೆಗಳಾದವು. ಪಾಕಿಸ್ತಾನದಲ್ಲಿ ನವಾಜ್ ಶರೀಫ್ ಸರ್ಕಾರವನ್ನು ಕಿತ್ತು ಹಾಕಿ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರಫ್ ತಾನೇ ಪಾಕಿಸ್ತಾನದ ಸರ್ವಾಧಿಕಾರಿಯಾದರು. ಕಾಲ್ ಕೆರೆದುಕೊಂಡು ಕಿತಾಪತಿ ಮಾಡಿ 2 ಅಣ್ವಸ್ತ್ರ ದೇಶಗಳ ಮಧ್ಯೆ ಯುದ್ಧಕ್ಕೆ ಕಾರಣ ಆಗಿ ಶಾಂತಿ ಕದಡಿದ್ದಕ್ಕೆ ಇಡೀ ವಿಶ್ವ ಪಾಕಿಸ್ತಾನವನ್ನ ಚೀಮಾರಿ ಹಾಕಿ ಟೀಕಿಸಿತು ನಂತರ ದಿನಗಳಲ್ಲಿ. ಸೊ ಫ್ರೆಂಡ್ಸ್, ಇದು ಕಾರ್ಗಿಲ್ ವಿಜಯ ದಿವಸ್ ಸಂದರ್ಭದಲ್ಲಿ ಆಗಿನ ಕಾರ್ಗಿಲ್ ಕದನವನ್ನ ಮೆಲುಕು ಹಾಕುವ ಪ್ರಯತ್ನ. ಆಗ ದೇಶಕ್ಕಾಗಿ ಜೀವವನ್ನ ಬಲಿದಾನ ನೀಡಿದ ಯೋಧರ, ಗಾಯಗೊಂಡ ಯೋಧರಿಗೆ ಧನ್ಯವಾದಗಳನ್ನು ಅರ್ಪಿಸುವಂತಹ ಒಂದು ಸಣ್ಣ ಪ್ರಯತ್ನ. ಏನೋ ಕರ್ನಾಟಕದಲ್ಲಿ ತುಂಬಾ ಟೈಮಿಂದ ನಡ್ಕೊಂಡು ಬಂದಿದ್ದ ರಾಜಕೀಯ ಸಸ್ಪೆನ್ಸ್ಗೆ ತೆರೆ ಬಿದ್ದಿದೆ. ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ ಯಡಿಯೂರಪ್ಪ ತಮ್ಮ 4ನೇ ಮುಖ್ಯಮಂತ್ರಿ ಅವಧಿಯ ಈ ಅವಧಿ ಮುಗಿಯೋಕ್ಕೂ ಮುನ್ನವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಮ್ಮ ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಾಧನಾ ಸಮಾವೇಶದಲ್ಲಿ ಮಾತನಾಡ್ತಾ ಗದ್ಗದಿತರಾಗಿ ಈ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಇದೇ ವೇಳೆ ನನಗೆ ದುಃಖದಿಂದ ಕಣ್ಣೀರು ಬರ್ತಾ ಇಲ್ಲ, ನನಗೆ ತುಂಬಾ ಖುಷಿ ಇದೆ. 75 ವರ್ಷ ದಾಟಿದವರಿಗೆ ಸಿಎಂ ಆಗೋಕೆ ಬಿಜೆಪಿಲಿ ಅವಕಾಶ ಇಲ್ಲ. ಆದರೂ ಕೂಡ ಆಗಲೇ 75 ವರ್ಷ ದಾಟಿದ್ರೂ ನನಗೆ 2 ವರ್ಷದ ಹಿಂದೆನೆ ಮತ್ತೆರಡು ವರ್ಷ ಸಿಎಂ ಆಗಿ ಅಧಿಕಾರ ನಡೆಸೋಕೆ ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಧನ್ಯವಾದ ಅಂತ ಹೇಳಿದ್ರು ಜೆ ಪಿ ನಡ್ಡಾ ಅವರಿಗೆ. ಇದಾದ ಬಳಿಕ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನು ಯಡಿಯೂರಪ್ಪ ಸಲ್ಲಿಸಿದ್ರು. ಈಗ ಮುಂದಿನ ಸಿಎಂ ಯಾರು ಅನ್ನೋ ಕುತೂಹಲ ಮನೆ ಮಾಡಿದೆ. ಮೂಲಗಳ ಮಾಹಿತಿ ಪ್ರಕಾರ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಹೊಸ ನಾಯಕನ ಆಯ್ಕೆ ಆಗಿ ಹೋಗಿದೆ. ಆದರೆ ಬಿಜೆಪಿ ನೇರವಾಗಿ ಅನೌನ್ಸ್ ಮಾಡಲ್ಲ. ರಾಜ್ಯಕ್ಕೆ ವೀಕ್ಷಕರನ್ನ ಕಳಿಸೋದು, ಅವರ ಉಸ್ತುವಾರಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದು, ಅಲ್ಲಿ ಮುಂದಿನ ಸಿಎಂ ಯಾರು ಅಂತ ಅಫಿಷಿಯಲ್ ಆಗಿ ಘೋಷಣೆ ಮಾಡೋದು, ಇದನ್ನು ಮಾಡ್ತಾರೆ ಅವರು. ಈ ಪ್ರಸಕ್ತ ಮುಖ್ಯಮಂತ್ರಿ ಆಗಿದ್ದ, ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರ ಬಳಿಯೇ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಹೆಸರನ್ನ ಪ್ರಸ್ತಾವ ಮಾಡಿಸಿದ್ರು. ಆ ರೀತಿ ಕೂಡ ಚಾನ್ಸಸ್ ಇದೆ. ಬೇರೆ ರಾಜ್ಯಗಳಲ್ಲಿ ಆ ರೀತಿ ಮಾಡಿದ್ದಾರೆ. ಸೊ ಈ ಸಲ ವೀಕ್ಷಕರಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ರನ್ನ ರಾಜ್ಯಕ್ಕೆ ಕಳುಹಿಸಲಾಗಿದೆ. ಅಂದಹಾಗೆ ಶಾಸಕ ಅರವಿಂದ್ ಬೆಲ್ಲದ್, ಬಸನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿ, ಸಚಿವ ಬಸವರಾಜ ಬೊಮ್ಮಾಯಿ, ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಲಕ್ಷ್ಮಣ್ ಸವದಿ, ಗೋವಿಂದ ಕಾರಜೋಳ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿ ಹಲವರ ಹೆಸರು ಮುಂಚೂಣಿಯಲ್ಲಿ ಚರ್ಚೆ ಆಗ್ತಾ ಇದೆ. ಏನು, ರಾಜಭವನಕ್ಕೆ ತೆರಳಿ ರಾಜೀನಾಮೆ ಕೊಟ್ಟು ಹೊರಬಂದ ಬಿಎಸ್ವೈ, ನಾನು ರಾಜ್ಯಪಾಲ ಸೇರಿದಂತೆ ಯಾವುದೇ ಹುದ್ದೆಯನ್ನು ಒಪ್ಪಿಕೊಳ್ಳೋದಿಲ್ಲ, ಆದರೆ ನಿರಂತರ ಪಕ್ಷ ಸಂಘಟನೆಯ ಕೆಲಸ ಮಾಡ್ತೀನಿ, ನಾಳೆಯಿಂದಲೇ ಪಕ್ಷ ಬಲಪಡಿಸುವ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿಬಿಟ್ರು.
ಪಕ್ಷ ಯಾರನ್ನೇ CM ಮಾಡಿದ್ರೂ ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಅವರ ಹುಟ್ಟೂರು ಬೂಕನಕೆರೆಯಲ್ಲಿ ಅಭಿಮಾನಿಗಳು ಕಣ್ಣೀರಿಟ್ಟಿದ್ದಾರೆ. ಅವರ ಸ್ವಕ್ಷೇತ್ರ ಶಿಕಾರಿಪುರದಲ್ಲಿ ಬೆಂಬಲಿಗರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಶೋಕ ದುಃಖ ವ್ಯಕ್ತಪಡಿಸಿದ್ದಾರೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅಭಿನಯ ಶಾರದೆ ಅಂತಾನೆ ಕರೆಯಲ್ಪಡ್ತಾ ಇದ್ದ ದಕ್ಷಿಣ ಭಾರತ ಚಿತ್ರರಂಗದ ಮೇರು ನಟಿ ಜಯಂತಿ ಅವರು ಇಂದು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ನಸುಕಿನ ಜಾವ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅವರು ವಯೋಸಹಜ ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. 76 ವರ್ಷ ವಯಸ್ಸಾಗಿತ್ತು ಅವರಿಗೆ. ಕಳೆದ ಕೆಲ ವರ್ಷಗಳಿಂದ ಅಸ್ತಮಾ ಸೇರಿದಂತೆ ಹಲವು ರೀತಿಯ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರು ಕಳೆದ ವರ್ಷ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಆಸ್ಪತ್ರೆಯಲ್ಲಿ 40 ದಿನ ಆಸ್ಪತ್ರೆಯಲ್ಲಿದ್ದು ಬಳಿಕ ಚೇತರಿಸಿಕೊಂಡು ಮನೆಗೆ ಬಂದಿದ್ರು. ಆದರೆ ಇಂದು ಅವರು ಮೃತಪಟ್ಟಿದ್ದಾರೆ. ಸಂಜೆ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಸೇರಿ ಸುಮಾರು 500ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ ಒಬ್ಬ ದೊಡ್ಡ ನಟಿ ಜಯಂತಿ. ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲೇ 45 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಏನೋ ಕರ್ನಾಟಕದಲ್ಲಿ ಕೊರೋನಾ ಆತಂಕದ ನಡುವೆಯೇ ಇಂದಿನಿಂದ ಪದವಿ ಕಾಲೇಜುಗಳು ಶುರುವಾಗಿವೆ. ಇದರೊಂದಿಗೆ ಎಂಜಿನಿಯರಿಂಗ್, ಡಿಪ್ಲೊಮಾ ಪದವಿಗಳು ಪ್ರಾರಂಭವಾಗಲಿದೆ. 4 ತಿಂಗಳ ನಂತರ ಕಾಲೇಜುಗಳು ಮುಚ್ಚಿದ್ದ ಬಾಗಿಲನ್ನು ಈಗ ತೆರೆಯುತ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ 74% ವಿದ್ಯಾರ್ಥಿಗಳಿಗೆ ಕನಿಷ್ಠ 1 ಡೋಸ್ ಕೊರೋನಾ ಲಸಿಕೆ ಹಾಕಿ ಆಗಿದೆ. ಆದರೂ ಕೂಡ ಕಾಲೇಜುಗಳಲ್ಲಿ ಕೊರೋನಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಉನ್ನತ ಶಿಕ್ಷಣ ಇಲಾಖೆ ಹೇಳಿದೆ. ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಬಿಜೆಪಿ ನಾಯಕರ ಮೂಲಗಳಿಂದಲೇ ಮಾಹಿತಿ ಬಂದಿದೆ. 2024 ಒಳಗೆ ಲೋಕಸಭೆಯಲ್ಲಿ 545 ಸ್ಥಾನಗಳಲ್ವೇ, ಈಗ ಅದನ್ನು 1000ಕ್ಕೆ ಆಲ್ಮೋಸ್ಟ್ ಡಬಲ್ ಮಾಡೋಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸ್ಕೀಮ್ ಹಾಕ್ಕೊಂಡಿದೆ, ಪ್ಲಾನ್ ಮಾಡ್ತಿದ್ದಾರೆ. ಒಳಗಿಂದೊಳಗೆ ಆಲ್ಮೋಸ್ಟ್ ಎಲ್ಲ ನಡೆದು ಹೋಗಿದೆ. ಇದನ್ನು ಸಡನ್ನಾಗಿ ಅನೌನ್ಸ್ ಮಾಡಬಾರ್ದು. ಈ ರೀತಿ ದೊಡ್ಡ ನಿರ್ಧಾರಗಳನ್ನು ಜನರ ಮುಂದೆ ಫಸ್ಟ್ ಇಟ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಿ ನಂತರ ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು. ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ BJPಯ ಕೆಲವೊಂದಷ್ಟು ಜನ ಸಹೋದ್ಯೋಗಿಗಳು, ನಂಬಿಕಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಅಂದಹಾಗೆ 2022ರ ವೇಳೆಗೆ ನೂತನ ಸಂಸತ್ ಭವನದ ಕಾಮಗಾರಿ ಪೂರ್ಣಗೊಳಿಸುವ ಗುರಿಯನ್ನು ಕೂಡ ಹೊಂದಲಾಗಿದೆ. ಆ ಸಂಸತ್ ಭವನದಲ್ಲೂ ಕೂಡ 1000ಕ್ಕೂ ಅಧಿಕ ಲೋಕಸಭಾ ಸದಸ್ಯರು ಕೂರೋಕೆ ಅನುಕೂಲ ಆಗೋ ರೀತಿಯಲ್ಲೇ ಅದರ ಡಿಸೈನ್ ಮಾಡಲಾಗಿದೆ. ಅಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ಸಂದರ್ಭದಲ್ಲೇ ಕಾಂಗ್ರೆಸ್ ಈ ರೀತಿಯ ಒಂದಷ್ಟು ವಿಚಾರಗಳನ್ನು ಈಗ ಚರ್ಚೆ ಮಾಡ್ತಾ ಇದೆ. ಇನ್ನು ಈ ವಿಚಾರ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡೋ ವಿಚಾರ ಇದನ್ನು ಹೊಸತಲ್ಲ. ಇದು 2019ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮೆಮೋರಿಯಲ್ ಲೆಕ್ಚರ್ 2ನೇ ಆವೃತ್ತಿ ಅದರಲ್ಲಿ ಪಾಲ್ಗೊಂಡು ಮಾತನಾಡಿದ್ದ ಪ್ರಣಬ್ ಮುಖರ್ಜಿಯವರು ಸದ್ಯ 545 ಇರುವ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು 1000ಕ್ಕೆ ವಿಸ್ತರಿಸಬೇಕು, ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಲೋಕಸಭಾ ಕಲಾಪ ನಡೆಸಬೇಕು ಅಂತ ಹೇಳಿದರು. ಇನ್ನು ದೇಶದ ಮೊದಲ ಲೋಕಸಭೆ ಎಲೆಕ್ಷನ್ನಲ್ಲಿ 461 ಸ್ಥಾನಗಳಿದ್ವು. ಮುಂದಿನ 3 ವರ್ಷಗಳಲ್ಲಿ ಇದನ್ನು 499ಕ್ಕೆ ಏರಿಸಲಾಯಿತು. ನಂತರ 522 ಆಯಿತು, ಆಮೇಲೆ 530 ಆಯಿತು, ಈಗ 545ಕ್ಕೆ ಬಂದು ನಿಂತಿದೆ. ಆಗಲ್ಲ, ಒಬ್ಬೊಬ್ಬ ಸಂಸದನಿಗೂ ಪಾಪ್ಯುಲೇಷನ್ ಡಿವೈಡ್ ಮಾಡಿ ನೋಡಿದ್ರೆ 18 ಲಕ್ಷ, 20 ಲಕ್ಷ, 15 ಲಕ್ಷ ಎಲ್ಲ ಬರ್ತಾ ಇದೆ. ಒಬ್ಬ ಸಂಸದ ಅಷ್ಟೊಂದು ಪ್ರಮಾಣದ ಜನಕ್ಕೆ ಇದರಲ್ಲಿ ಯಾವ ಲಾಜಿಕ್ಕೂ ಇಲ್ಲ, ಸರಿ ಇಲ್ಲ, ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನುವಂಥ ಆಗ್ರಹ ಈ ಹಿಂದೆ ರಾಷ್ಟ್ರಪತಿಯಾಗಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿದ್ದ ಪ್ರಣಬ್ ಮುಖರ್ಜಿ ಸೇರಿದಂತೆ ಹಲವರು ಆ ಕಾಲಕ್ಕೆ ವ್ಯಕ್ತಪಡಿಸ್ತಾನೆ ಬಂದಿದ್ರು. ಈಗ ಮತ್ತೆ ಈ ವಿಚಾರ ಮತ್ತಷ್ಟು ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಕಾಂಗ್ರೆಸ್ನ ಮನೀಶ್ ತಿವಾರಿ ಅವರ ಇವತ್ತಿನ ಹೇಳಿಕೆಯ ಬಳಿಕ. ಇನ್ನಿವತ್ತು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಸಂಸತ್ ಬಳಿ ಬಂದಿದ್ದಾರೆ. ಹಾಫ್ ಕೈ ಶರ್ಟು, ಪ್ಯಾಂಟ್ ಮತ್ತು ಸ್ಲಿಪ್ಪರ್ ಧರಿಸಿದೆ ಅವರು. ಒಂದಷ್ಟು ಮಂದಿ ಪ್ರತಿಭಟನಾಕಾರರನ್ನ ಅಕ್ಕಪಕ್ಕದಲ್ಲಿ ಕೂರಿಸಿಕೊಂಡು ಟ್ರ್ಯಾಕ್ಟರ್ ಓಡಿಸಿದ್ರು. ನಂತರ ಮಾತನಾಡಿದ ರಾಹುಲ್, ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಲೇಬೇಕು ಅಂತ ಹೇಳಿದ್ರು. ಏನೋ ಭಾರತದಲ್ಲಿ ನಿರುದ್ಯೋಗ ದರ ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಕಳೆದ ವಾರ ಅಂದ್ರೆ ಜುಲೈ 18ರ ವೇಳೆಗೆ 5.98% ಇದ್ದ ನಿರುದ್ಯೋಗ ದರ ಜುಲೈ 25ರ ವೇಳೆಗೆ 7.14%ಗೆ ಏರಿಕೆಯಾಗಿದೆ ಅಂತ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ದಾಖಲೆ ಹೇಳ್ತಾ ಇದೆ. ಏನೋ ತೃತೀಯ ಲಿಂಗಿಗಳಿಗೆ ಸಾರ್ವಜನಿಕ ಶೌಚಾಲಯವನ್ನು ಸ್ಥಾಪಿಸಬೇಕು, ಈ ಬಗ್ಗೆ ಕೇಂದ್ರ ಮತ್ತು ದಿಲ್ಲಿ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತ ದಿಲ್ಲಿ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆಯಾಗಿದೆ. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತೆ ದಿಲ್ಲಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ವಿಚಾರಣೆಯನ್ನು ಸೆಪ್ಟೆಂಬರ್ 13ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಏನೋ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇನ್ನು ಮುಂದೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಮದ್ಯದಂಗಡಿಗಳನ್ನು ತೆರೆಯೋಕೆ ಯಾವ ಕಾರಣಕ್ಕೂ ಲೈಸೆನ್ಸ್ ಕೊಡೋ ಹಾಗಿಲ್ಲ. ಹೆದ್ದಾರಿಗಳಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮದ್ಯದಂಗಡಿ ಇರಬಾರದು ಅಂತ ಆದೇಶ ಹೊರಡಿಸಲಾಗಿದೆ. ಯಾಕಂದ್ರೆ
ರಸ್ತೆಯಲ್ಲಿ ಹೋಗುವಂಥ ಹೈವೇಲಿ ಹೋಗುವಂಥ ಸಂದರ್ಭದಲ್ಲಿ ಕುಡಿದು ಆಮೇಲೆ ಮತ್ತೆ ಪ್ರಯಾಣ ಮುಂದುವರಿಸಿ ಪಲ್ಟಿ ಹೊಡ್ಕೊಂಡು ಮುಖಾಮುಖಿ ಕಿತ್ಕೊಂಡು ಜೀವ ತೆಕ್ಕೊಂಡು ಇವರೇನೋ ಅವ್ರ ಲೈಫ್ ಹಾಳು ಮಾಡ್ಕೊಳ್ತಾರೆ. ಅದರಿಂದ ದೇಶಕ್ಕೂ ಓವರಾಲ್ ಆಗಿ ಹಾನಿ ಆಗ್ತಾ ಇದೆ, ಕುಟುಂಬದವರಿಗೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ಹಿಂದಿನಿಂದಲೂ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಹಿಂದೆ ಕೂಡ ಕೋರ್ಟ್ ಇದೇ ರೀತಿ ಕೆಲವೊಂದಷ್ಟು ಸೂಚನೆಗಳನ್ನು ಆದೇಶಗಳನ್ನು ನೀಡಿತ್ತು. ಈಗ ಮತ್ತೊಮ್ಮೆ ಈ ರೀತಿಯ ಆದೇಶವನ್ನು ಹೊರಡಿಸಲಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಆದೇಶವನ್ನು ರವಾನೆ ಮಾಡಿದೆ. ಇಸ್ರೋದ ಮಾಜಿ ವಿಜ್ಞಾನಿ ಪದ್ಮಭೂಷಣ ಪುರಸ್ಕೃತ ನಂಬಿ ನಾರಾಯಣನ್ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಮಾಜಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ಸಿಬಿಐಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. 1994ರ ಇಸ್ರೋ ಬೇಹುಗಾರಿಕೆ ಪ್ರಕರಣದ ಆರೋಪದಿಂದ ನಂಬಿ ನಾರಾಯಣನ್ ಅವರನ್ನ ಮುಕ್ತಗೊಳಿಸಿದ ಕೋರ್ಟ್ 50 ಲಕ್ಷ ಪರಿಹಾರವನ್ನು ಅವರಿಗೆ ಕೊಡುವಂತೆ ಸೂಚಿಸಿತ್ತು. ಏನು, ಈ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರೇ ಉದ್ದೇಶಪೂರ್ವಕವಾಗಿ ನಂಬಿ ನಾರಾಯಣನ್ ಅವರನ್ನ ಸಿಕ್ಕಾಕ್ಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಸತ್ಯಾಸತ್ಯತೆ ಕುರಿತು ತನಿಖೆ ನಡೆಸೋಕೆ ನಿವೃತ್ತ ನ್ಯಾಯಮೂರ್ತಿ ಡಿ.ಕೆ. ಜೈನ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗಿತ್ತು. ಅದರಂತೆ ಈ ಸಮಿತಿ ವರದಿಯನ್ನು ಕೊಟ್ಟಿದೆ. ಆದ್ರೀಗ ಅದರ ಆಧಾರದ ಮೇಲೆಯೇ ಸಿಬಿಐ ಕ್ರಮಕ್ಕೆ ಮುಂದಾಗ್ತಿದೆ ಅಂತ ಆರೋಪಿಸಿ ವಕೀಲರು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಇದೀಗ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಕೇಸ್ ದಾಖಲಿಸಿದ ಮೇಲೆ ಕಂಪ್ಲೀಟ್ ಆಗಿ ತನಿಖೆ ನಡೆಸಬೇಕು, ಈಗಾಗಲೇ ರಚನೆಯಾಗಿರುವ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ಅಂತ ಹೇಳಿದೆ. ಮೊನ್ನೆಯಷ್ಟೇ ಭಾರತಕ್ಕೆ 49 kg ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಮೀರಾಬಾಯಿ ಚಾನುಗೆ ಚಿನ್ನದ ಪದಕ ಸಿಗುವ ಒಂದು ಸಣ್ಣ ಸಾಧ್ಯತೆ ಇನ್ನೂ ಇದೆ. ಯಾಕಂದ್ರೆ 210 kg ಎತ್ತಿ ಹೊಸ ದಾಖಲೆ ಸೃಷ್ಟಿಸಿ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ದ ಚೀನಾದ ಚುಯಿ ಹೋ ಅವರನ್ನ ಟೋಕಿಯೋದಲ್ಲೇ ಉಳಿಸಿಕೊಳ್ಳಲಾಗಿದೆ. ಅವರಿಗೆ ಡೋಪಿಂಗ್ ಟೆಸ್ಟ್ ನಡೆಸೋಕೆ ನಿರ್ಧಾರ ಮಾಡಲಾಗಿದ್ದು, ಅದರಲ್ಲಿ ಅವರು ಮಾದಕ ವಸ್ತು ತಗೊಂಡಿದ್ರು ಅಂತ ಸಾಬೀತಾದ್ರೆ ಪದಕವನ್ನ ಕಿತ್ಕೊಳ್ಳಲಾಗುತ್ತೆ. ಸಿಲ್ವರ್ ಗೆದ್ದಿದ್ದ ಮೀರಾಬಾಯಿ ಚಾನುಗೆ ಆ ಪದಕವನ್ನ ಕೊಡಲಾಗುತ್ತೆ. ಏನು, ಮೀರಾಬಾಯಿ ಚಾನು ಇವತ್ತು ತಮ್ಮ ಮನೆಗೆ ಬಂದಿದ್ದು ಅದ್ದೂರಿ ಸ್ವಾಗತ ಸಿಕ್ಕಿದೆ ಅವರಿಗೆ. ಏನು, ಒಲಿಂಪಿಕ್ಸ್ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲಿಗೆ ಈ ಬಾರಿ ಮಹಿಳೆಯರ ಸ್ಕೇಟ್ ಬೋರ್ಡಿಂಗ್ ಪ್ರಾರಂಭ ಆಗಿದೆ. ಇದರಲ್ಲಿ ಜಪಾನ್ನ 13 ವರ್ಷ 330 ದಿನ, ಇಷ್ಟೇ ಏಜ್ 13 ವರ್ಷ 330 ದಿನ, ಆಲ್ಮೋಸ್ಟ್ 14 ವರ್ಷ ವಯಸ್ಸಿನ ಮೊಮೆಜಿ ನಿಶಿಯಾ ಚಿನ್ನದ ಪದಕವನ್ನು ಗೆದ್ದುಬಿಟ್ಟಿದ್ದಾರೆ. ಬ್ರೆಜಿಲ್ನ 13 ವರ್ಷ 203 ದಿನದ ರೆಸಾಲೀಲ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಹಾಗೂ ಜಪಾನ್ನ 16 ವರ್ಷದ ಫುನಾ ನಕಾಯಾಮಾ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಇನ್ನು ಟೋಕಿಯೋ ಒಲಿಂಪಿಕ್ಸ್ ಮೆಡಲ್ ಟೇಬಲ್ ನೋಡೋದಾದರೆ ಅಮೆರಿಕ 14 ಪದಕವನ್ನು ಗೆಲ್ಲೋದ್ರ ಮೂಲಕ ಈ ಬಾರಿಯ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಜಪಾನ್ ಇದ್ದು 12 ಮೆಡಲ್ ಗೆದ್ದಿದೆ. ಚೀನಾ 17 ಮೆಡಲ್ ಗೆದ್ದಿದ್ದು 3ನೇ ಸ್ಥಾನದಲ್ಲಿದೆ. ರಷ್ಯಾ ಒಲಿಂಪಿಕ್ಸ್ ಕಮಿಟಿ 12 ಪದಕಗಳೊಂದಿಗೆ 4ನೇ ಪ್ಲೇಸ್ನಲ್ಲಿದೆ. 7 ಪದಕಗಳನ್ನು ಗೆದ್ದಿರುವ ಗ್ರೇಟ್ ಬ್ರಿಟನ್ 5ನೇ ಸ್ಥಾನದಲ್ಲಿದೆ. ಇನ್ನು ಭಾರತ 1 ಬೆಳ್ಳಿ ಪದಕವನ್ನು ಗೆದ್ದಿದ್ದು 29ನೇ ಸ್ಥಾನದಲ್ಲಿದೆ. ಇನ್ನು ಪದಕ ಪಡೆಯುವ ಆಟಗಾರರಿಗೆ ಹೊಸದೊಂದು ಬೋನಸ್ ಬಹುಮಾನ ಕೂಡ ಸಿಕ್ಕಿದೆ. ಅದೇನು ಅಂದರೆ ಪದಕ ಪಡೆಯುವಾಗ ಪೋಡಿಯಂ ಮೇಲೆ 30 ಸೆಕೆಂಡ್ ಮಾಸ್ಕ್ ತೆಗೆಯೋಕೆ ಅವಕಾಶ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಎಂಥ ದೊಡ್ಡ ವಿಚಾರ ಅಲ್ಲ. ಆದರೆ ಅದನ್ನೇ ದುರ್ಬಳಕೆ ಮಾಡಿಕೊಂಡು ಎಲ್ಲ ಮಾಸ್ಕ್ ತಗೊಂಡು ಓಡಾಡಬೇಡಿ ಅಂತ ಕೂಡ ಎಚ್ಚರಿಸಿದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಎಷ್ಟು ದಿನ ಪದಕ ಗೆದ್ದವರಿಗೂ ಫೋಟೋ ತೆಗೆಯುವಾಗಲೂ ಮಾಸ್ಕ್ ತೆಗೆಯೋಕೆ ಅವಕಾಶ ಇರಲಿಲ್ಲ. ಭಾರತದ ಮೀರಾಬಾಯಿ ಚಾನು ಕೂಡ ಪೋಡಿಯಂನಲ್ಲಿ ಮಾಸ್ಕ್ ಹಾಕೊಂಡೇ ಪದಕವನ್ನು ಸ್ವೀಕರಿಸಿದರು. ಏನು, ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು 124 ಅಂಕ ಇಳಿಕೆ ಕಂಡು 52,852ರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ 32 ಅಂಕ ಇಳಿಕೆ ಕಂಡು 15,824 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಇಳಿಕೆ ಕಂಡು 74 ರೂಪಾಯಿ 42 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 246 ರೂಪಾಯಿ ಜಾಸ್ತಿಯಾಗಿ 47,949 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 100 ರೂಪಾಯಿ ಜಾಸ್ತಿಯಾಗಿ 44,800 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 516 ರೂಪಾಯಿ ಜಾಸ್ತಿಯಾಗಿ 67,555 ಆಗಿದೆ. ಬನ್ನಿ ಈಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡ್ಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ರಾಜ್ಯದಲ್ಲಿ ಇಂದು 1,606 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 31 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 28,96,163 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 36,405 ಆಗಿದೆ. ಇಂದು 1,937 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 28,36,678 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 23,057 ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು 1,14,072 ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 3,79,66,095 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 2.90 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಲಾಗಿದೆ.
ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದ್ರೆ ದಕ್ಷಿಣ ಕನ್ನಡ 4, ಬೆಂಗಳೂರು ನಗರ, ಹಾವೇರಿ, ಮೈಸೂರು, ಉತ್ತರ ಕನ್ನಡ ತಲಾ 3, ಬೆಳಗಾವಿ, ಕೋಲಾರ, ಮಂಡ್ಯ, ವಿಜಯಪುರ ತಲಾ 2, ಚಿಕ್ಕಮಗಳೂರು, ಹಾಸನ, ಕಲಬುರಗಿ, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದ್ರೆ ಬೆಂಗಳೂರು ನಗರ 467, ದಕ್ಷಿಣ ಕನ್ನಡ 357, ಮೈಸೂರು 162, ಉಡುಪಿ 78, ಬೆಳಗಾವಿ 69, ತುಮಕೂರು 59, ಹಾಸನ 57, ಚಾಮರಾಜನಗರ 54, ಶಿವಮೊಗ್ಗ 52, ಮಂಡ್ಯ 40, ಚಿಕ್ಕಮಗಳೂರು 38, ಚಿತ್ರದುರ್ಗ 36, ಕೋಲಾರ 28, ಕೊಡಗು 19, ಉತ್ತರ ಕನ್ನಡ 19, ಬೆಂಗಳೂರು ಗ್ರಾಮಾಂತರ 17, ದಾವಣಗೆರೆ 11, ಗದಗ 10, ವಿಜಯಪುರ 9, ಧಾರವಾಡ 8, ಚಿಕ್ಕಬಳ್ಳಾಪುರ 7, ರಾಮನಗರ 3, ಹಾವೇರಿ 2, ರಾಯಚೂರು 2, ಯಾದಗಿರಿ 2, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ 0. ಇನ್ನು ದೇಶದ ವಿಚಾರಕ್ಕೆ ಬಂದ್ರೆ ಕಳೆದ 24 ಗಂಟೆಗಳಲ್ಲಿ 39,361 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 416 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,14,11,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,20,967 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 35,968 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 3,05,79,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 4,11,000ಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 97.35% ಇದ್ದು ಸಾವಿನ ಪ್ರಮಾಣ 1.34% ಇದೆ. ದೇಶದಲ್ಲಿ ನಿನ್ನೆ 11.54 ಲಕ್ಷ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 45.74 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 18.99 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು 43.51 ಕೋಟಿಗೂ ಅಧಿಕ ಜನರಿಗೆ ಲಸಿಕೆಯನ್ನು ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 4.32 ಲಕ್ಷ ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 19.42 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 41.62 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದ್ರೆ ಟೋಟಲ್ ಅಲ್ಲಿ ನಂಬರ್ 1 ಇರುವ ಅಮೆರಿಕದಲ್ಲಿ ಕಳೆದ 24 ಗಂಟೆಗಳಲ್ಲಿ 15,000ಕ್ಕೂ ಅಧಿಕ, ಭಾರತ 39,000ಕ್ಕೂ ಅಧಿಕ, ಬ್ರೆಜಿಲ್ 18,000ಕ್ಕೂ ಅಧಿಕ, ರಷ್ಯಾ 23,000ಕ್ಕೂ ಅಧಿಕ, ಫ್ರಾನ್ಸ್ 15,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.